ಸರ್ ತಮ್ಮ ಹೆಸರು? ನನ್ನ ಹೆಸರು ಗಂಗಾಧರ್ ಅಂತ ಅಂತೆ. ಈ ಸ್ಕೂಲ್ ಬಗ್ಗೆ ಏನು ಹೇಳಕ್ಕೆ ಹೇಳ್ತೀವಿ? ಈ ಸ್ಕೂಲು ಮೊದಲು ಚಿಕ್ಕದಾಗಿ ಒಂದು ಹಂಚಿನ ಮನೆಯಲ್ಲಿ ಸ್ಟಾರ್ಟ್ ಆಗಿದ್ದು 17 ವರ್ಷದ ಹಿಂದೆ. ನಾನು ನೋಡಿದ ಮಟ್ಟಿಗೆ 17 ವರ್ಷದಿಂದ ಆ ಕಡೆ ಪಕ್ಕದ ರೋಡಲ್ಲಿ 17 ವರ್ಷದಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ಈ ಮಟ್ಟಕ್ಕೆ ಬಂದೈತೆ. 17 ವರ್ಷದಿಂದ ಮೊದಲು ಸೀಟ್ ಮನೆಯಿಂದ ಆಮೇಲೆ ತಾರಸಿ ಮನೆಯಾಗಿ 5ನೇ ಕ್ಲಾಸಿಂದ ಆಯಿತು, 7ನೇ ಕ್ಲಾಸ್ ಗಂಟ ಬಂದಿದೆ. ನೆಕ್ಸ್ಟು SLC ಗಂಟ ಮಾಡಬೇಕು ಅಂತ ಭಾಳ ಪ್ರಯತ್ನದಲ್ಲಿದ್ದೀವಿ. ಈ ಅಕ್ಕಪಕ್ಕ ಹಳ್ಳಿ ಜನಗಳು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಭಾಳ ಕಮ್ಮಿ ಇದರಲ್ಲಿ ಸ್ಕೂಲ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆಯ ಟ್ಯೂಷನ್ನು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಪಾಠದಲ್ಲಿ 10 ಜನ ಟೀಚರ್ಸ್ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಇವು ಅಕ್ಕಪಕ್ಕ ಜನಗಳು ಎಲ್ಲರೂ ಸ್ವಲ್ಪ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಬೆಳೀತಾ ಇದೆ. ಸುತ್ತಮುತ್ತಲಿನ ಊರಿಂದೆಲ್ಲ ಬರ್ತಾರೆ ಮಕ್ಕಳಿಗೆ? ಸುತ್ತಮುತ್ತ ಊರಿಂದನೆಲ್ಲ ಜನಗಳು ಬರ್ತಾರೆ, ಮಕ್ಕಳು ಬರ್ತಾರೆ. ಈ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಟೀಚರ್ಸ್ ಒಳ್ಳೆ ಚೆನ್ನಾಗಿ ಟ್ಯೂಷನ್ ಇದು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಹುಡುಗರುಗಳಿಗೆ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಟೀಚರ್ಸ್ಗಳಿಗೆ. ಈ ಎಜುಕೇಷನ್ ನೋಡಿದ ಮಟ್ಟಿಗೆ ಈ ಸ್ಕೂಲು ಪಕ್ಕದ ಒಂದು ಬಾಡಿಗೆ ಮನೆ ತಗೊಂಡು ಒಂದು ಚಿಕ್ಕದಾಗಿ ಮಾಡಿದ್ದು, ಒಂದು ಚಿಕ್ಕ ರೂಮಲ್ಲಿ 17 ವರ್ಷದಿಂದ ಇವಾಗ 17 ವರ್ಷ ಆಗಿದೆ. ಇವತ್ತು ಈ ಮಟ್ಟಕ್ಕೆ ಬೆಳೆದೈತೆ ಅಂತ ಅಂದರೆ ಎಲ್ಲರದ್ದು ಕಷ್ಟಪಟ್ಟಿರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಕೊರೋನಾ ಟೈಮಲ್ಲಂತೂ ಭಾಳ ಕಷ್ಟ ಆಗ್ಬಿಟ್ಟಿತ್ತು. ಸೀಟು ಎಲ್ಲ ಇದಾಗಿತ್ತು, ಸೀಟ್ ಹಾಕಿ ಕಿತ್ತಾಕಿ ಮಾಡೋ ಟೈಮಲ್ಲಿ ಕೊರೋನಾ ಬಂದ್ಬಿಡ್ತು. ಆ ಟೈಮಲ್ಲಿ ಏನೋ ಕಷ್ಟಪಟ್ಟು ತಾರಸಿ ಗಿರ್ಸಿ ಎಲ್ಲ ಹಾಕಿ ಮತ್ತು ಇದು ಮಾಡಿ ಇನ್ನು SLC ಗಂಟ ಮಾಡಬೇಕು ಅಂತ ಮನಸ್ಸಲ್ಲಿ ಮಡಿಕೊಂಡು ತಾರಸಿ ಹಾಕಿ ಮೇಲೆ ಹುಡುಗರಿಗೆ ಇನ್ನೊಂದು 4-5 ರೂಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಕ್ಕಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್? ಮಕ್ಕಳೆಲ್ಲ ಟೀಚರ್ ಜೊತೆ ಯಾವ ರೀತಿ ಸ್ಪಂದಿಸ್ತಾರೆ? ಟೀಚರ್ ಜೊತೆ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಅಲ್ಲಿ ಗೊತ್ತಲ್ಲ ಹುಡುಗರು ಚಿಕ್ಕ ಹುಡುಗರಿಂದ ಅವ್ರಿಗೆ ಟೀಚರ್ಸ್ಗಳೇ ಚೆನ್ನಾಗಿ ಅದು ಸ್ಪಂದಿಸ್ಕೋಬೇಕು ಮಕ್ಕಳಿಗೆ. SLC ಆಗಿರೋ ಹುಡುಗರಾದರೆ ಮಕ್ಕಳು ಸ್ಪಂದಿಸ್ತಾರೆ ಹುಡುಗರಿಗೆ. ಚಿಕ್ಕ ಮಕ್ಕಳುಗಳಿಗೆ ಟೀಚರ್ಸ್ಗಳನ್ನೇ ಸ್ಪಂದಿಸ್ಕೊಳ್ಳೋ ಥರ ಮಾಡ್ಕೊಂಡು ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಇವೆಲ್ಲ LKG ಇಂದ ಸ್ಟಾರ್ಟ್ ಆಗೋದ್ರಿಂದ ಹುಡುಗರು 5ನೇ ಕ್ಲಾಸ್ ಬರೋ ಗಂಟ ಒಂದು ಸ್ವಲ್ಪ ಕಷ್ಟನೇ. 5ನೇ ಕ್ಲಾಸ್ ಆದಮೇಲೆ ಒಂದು ಲೆವೆಲ್ಗೆ ಹುಡುಗರು ಅರ್ಥ ಆಗುತ್ತೆ. ಅವ್ರ ಹುಡುಗರಿಗೆ ಏನು ಟೀಚರ್ಸ್ ಹೇಳ್ಕೊಡ್ತಾರೆ ಎಲ್ಲ ಅನ್ನೋದು ಅರ್ಥ ಆಗುತ್ತೆ. ಆವಾಗ ಕೋಪ್ರೇಟ್ ಮಾಡ್ತಾರೆ, ಚೆನ್ನಾಗಿ ಸ್ಪಂದಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ.